ಬೀದರ್ನ ಹೌಸಿಂಗ್ ಬೋರ್ಡ್ ಕಚೇರಿಯಲ್ಲಿ ಅಧಿಕಾರಿಗಳ ಉಡಾಫೆ. ಕರ್ನಾಟಕ ಗೃಹ ಮಂಡಳಿ ಕಚೇರಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರೋದು. ಅಧಿಕಾರಿಗಳು ಅವರು ಬರೋದೇ ಟೈಮು, ಅವ್ರು ಹೋಗಿದ್ದೇ ಟೈಮು, ಯಾರು ಅಲ್ಲಿ ಹೇಳೋಕಿಲ್ಲ ಕೇಳೋಕಿಲ್ಲ. ಬೀದರ್ ಹೌಸಿಂಗ್ ಬೋರ್ಡ್ ಈ ಕಚೇರಿಯಲ್ಲಿ ಅಧಿಕಾರಿಗಳ ಉಡಾಫೆ, ಇದ್ರ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ. ಇಲ್ಲಿ ಅಧಿಕಾರಿಗಳು ಅವ್ರು ಬರೋದೇ ಟೈಮು, ಹೋಗಿದ್ದೇ ಟೈಮು, ಮಾಡಿದ್ದೇ ಕೆಲಸ. ಅಂದ್ರೆ ಅವ್ರಿಗೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಅಂತಹ ಒಂದು ಸ್ಥಿತಿಯಲ್ಲಿ ನಿರ್ಮಾಣ ಆಗಿರೋದು. ಕರ್ನಾಟಕ ಗೃಹ ಮಂಡಳಿ ಕಚೇರಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಹಾಜರಿಯಲ್ಲಿ ಸಿಬ್ಬಂದಿ ಸಹಿ ಇಲ್ಲ. ಅಲ್ಲಿರುವಂತಹ ಕಾರು ಚಾಲಕರು ಯಾರಿರ್ತಾರೆ ಅವ್ರದ್ದೇ ಅಲ್ಲಿ ಗುಮಾಸ್ತಗಿರಿ ನಡೆಯುತ್ತೆ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಹೌಸಿಂಗ್ ಬೋರ್ಡ್ ನ ಕರಾಳ ಸತ್ಯ ಬಟಾ ಬಯಲಾಗಿದೆ. ರಿಯಾಲಿಟಿ ಚೆಕ್ ನ ಒಂದೊಂದು ದೃಶ್ಯ ಸಹ ಒಂದೊಂದು ಕಥೆಯನ್ನ ಹೇಳುತ್ತೆ. ಅಲ್ಲಿ ಯಾವ ರೀತಿ ಜನ ಕೆಲಸ ಮಾಡ್ತಿದ್ದಾರೆ, ಈ ಗೌರ್ಮೆಂಟ್ ಜಾಬ್ ಅಂತ ತಗೊಂಡು ಏನಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರ ರಿಯಾಲಿಟಿಯನ್ನ ತೋರಿಸ್ತಾ ಇದೆ ಪಬ್ಲಿಕ್ ಟಿವಿ. ಬೀದರ್ ಹೌಸಿಂಗ್ ಬೋರ್ಡ್ ಕಚೇರಿಯಲ್ಲಿ ಅಧಿಕಾರಿಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನ ನಡೆಸ್ತು. ಈ ವೇಳೆ ಅಲ್ಲಿನ ಕರಾಳ ಸತ್ಯ, ಅಲ್ಲಿನ ಕರ್ಮಕಾಂಡ ಏನ್ ನಡೀತಾ ಇದೆ ಅನ್ನೋದು ಗಮನಕ್ಕೆ ಬಂದಿದೆ. ಕರ್ನಾಟಕ ಗೃಹ ಮಂಡಳಿ ಕಚೇರಿಯಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರೋದು. ಇನ್ನು ಈ ಬೀದರ್ ಹೌಸಿಂಗ್ ಬೋರ್ಡ್ನಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ನಿಮಗೆ ಒಂದೊಂದಾಗಿ ವಿಜುವಲ್ಸ್ ಮೂಲಕ ನಿಮಗೆ ತೋರಿಸ್ತಾ ಹೋಗ್ತೀವಿ. ನಾವು ಬೀದರ್ ಹೌಸಿಂಗ್ ಬೋರ್ಡ್ ಕಚೇರಿ ಖಾಲಿ ಆಗಿದೆ, ಆ ದೃಶ್ಯ ತೋರಿಸ್ತೀವಿ. ಮೊದಲಿಗೆ ನೋಡಿ. ಸದ್ಯ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬೀದರ್ ಹೌಸಿಂಗ್ ಬೋರ್ಡ್ನ ಕಚೇರಿ. ಇಲ್ಲಿ ಸಿಬ್ಬಂದಿ ಯಾರು ಇಲ್ಲ, ಅಲ್ಲಿ ಖಾಲಿ ಇದೆ. ಚೇರ್ಸ್ ಎಲ್ಲ ಅಲ್ಲಿ ಖಾಲಿ ಇರೋದು ನೋಡ್ತಿದ್ದೀರಾ. ಹೇಳ್ಕೊಳಕ್ಕೆ ಅಷ್ಟೇ ಆಫೀಸು. ಇಲ್ಲಿ ಯಾರಾದರೂ ಸಾರ್ವಜನಿಕರು ಬಂದರೆ ಏನಾದರೂ ಕೇಳಬೇಕು ಅಂದರೆ ಒಬ್ಬ ಅಧಿಕಾರಿ ಸಹ ಅಲ್ಲಿ ಅವೈಲೇಬಲ್ ಇಲ್ಲ. ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಎಲ್ಲ ಚೇರ್ಗಳು ಹಾಗೆ ಖಾಲಿ ಇದೆ. ಅಂದರೆ ಸ್ಟಾಫ್ ಅಲ್ಲಿ ಬರಬೇಕಾಗಿತ್ತು, ಬಂದಿಲ್ಲ. ಬೀದರ್ ಹೌಸಿಂಗ್ ಬೋರ್ಡ್ನ ದೃಶ್ಯಾವಳಿಗಳು, ಕಚೇರಿಯ ದೃಶ್ಯಾವಳಿಗಳು, ಇದನ್ನ ನೀವು ನೋಡ್ತಾ ಇರೋದು. ಏನು ನೋಡಿ, ಅಧಿಕಾರಿಗಳು ಇರಬೇಕಾಗಿತ್ತು, ಜನರ ಅಹವಾಲನ್ನ ಕೇಳಬೇಕಾಗಿತ್ತು, ಬಟ್ ಇಲ್ಲಿ ಒಬ್ಬ ಅಧಿಕಾರಿ ಸಹ ಬಂದಿಲ್ಲ. ಇನ್ನ ಹೋಗ್ಲಿ, ಇದು ಬೇರೆ ಟೈಮ್ ತೋರಿಸಿದ್ರು ಅನ್ಕೊಂಡ್ರು ಅಥವಾ ಟೈಮಿಂಗ್ ಇಲ್ಲ ಅಂತ ಅನ್ಕೊಂಡ್ರು. ಇದು ನೋಡಿ, ಮಧ್ಯಾಹ್ನ 1 ಗಂಟೆಯ ದೃಶ್ಯಾವಳಿಗಳನ್ನು ನೀವೀಗ ನೋಡ್ತಾ ಇರೋದು. ವಿತ್ ಟೈಮ್ ಸ್ಲಾಟ್ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮಧ್ಯಾಹ್ನ 1 ಗಂಟೆ ಆದರೂ ಅಲ್ಲಿ ಒಬ್ಬ ಅಧಿಕಾರಿ ಇಲ್ಲ, ಒಬ್ಬ ಸ್ಟಾಫ್ ಅವೈಲೇಬಲ್ ಇಲ್ಲ ಅಲ್ಲಿಗೆ. ಅಂದರೆ ಮಧ್ಯಾಹ್ನ 1 ಗಂಟೆ ಆದರೂ ಸಹ ಅಲ್ಲಿ ಯಾರು ಬರೋರೇ ಗತಿ ಇಲ್ಲ. ಅಂದರೆ ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅವರಿಗೆ. ಅವ್ರು ಬರೋದೇ ಟೈಮಿಂಗು, ಹೋಗೋದೇ ಟೈಮಿಂಗು. ನೆಕ್ಸ್ಟು ಮತ್ತೊಂದು ಸೀನ್ ನಿಮಗೆ ನಾವು ತೋರಿಸ್ತೀವಿ. ಮತ್ತೊಂದು ದೃಶ್ಯದಲ್ಲಿ ಇದು ಬಯೋಮೆಟ್ರಿಕ್. ಈ ಬಯೋಮೆಟ್ರಿಕ್ ಮಾಡೋದೇ ಅವರು ಒಂದು ಪ್ರಾಪರಾಗಿ ಟೈಮಿಂಗನ್ನು ಮೇಂಟೈನ್ ಮಾಡ್ತಿದ್ದಾರಾ ಇಲ್ವಾ ಅದನ್ನೆಲ್ಲ ಚೆಕ್ ಮಾಡೋದಕ್ಕೆ. ಬಟ್ ಇಲ್ಲಿ ಬಯೋಮೆಟ್ರಿಕ್ ಇದ್ರೂ ಸಹ ಇಲ್ಲಿರೋಂಥ ಸಿಬ್ಬಂದಿ ಆಗಲಿ ಅಧಿಕಾರಿಗಳೇ ಆಗಲಿ ಅವರು ಕೇರೆ ಮಾಡ್ತಾ ಇಲ್ಲ. ಅವ್ರಿಗಿದು ಅಂದರೆ ಬಯೋಮೆಟ್ರಿಕ್ ಅವರು ಅದ್ರ ಬಗ್ಗೆ ಅವರು ಗಮನನೂ ಕೊಟ್ಟಿಲ್ಲ, ಅವ್ರಿಗೆ ಅದ್ರ ಬಗ್ಗೆ ಪರಿವೇನೂ ಇಲ್ಲ. ಅವರಿಗೆ ಮಧ್ಯಾಹ್ನ 1 ಗಂಟೆ ಆದರೂ ಅಲ್ಲಿ ಒಬ್ಬ ಸ್ಟಾಫ್, ಒಬ್ಬ ಅಧಿಕಾರಿ ಸಹ ಅವೈಲೇಬಲ್ ಇಲ್ಲ. ನೀವು ನೋಡ್ತಾ ಇರ್ಬೋದು, ಇಡೀ ಆಫೀಸ್ ಖಾಲಿ ಇದೆ. ಯಾರೋ ಒಬ್ಬರು ಕೂತಿರೋದು ನೀವು ಅಲ್ಲಿ ನೋಡಿದ್ರಿ. ಇನ್ನು ಇಲ್ಲಿ ಅಟೆಂಡೆನ್ಸ್, ಇದು ಬಯೋಮೆಟ್ರಿಕ್ ಇದೆ, ಅದಕ್ಕೂ ಕೇರ್ ಮಾಡ್ತಾ ಇಲ್ಲ. ಇನ್ನು ಈ ಅಟೆಂಡೆನ್ಸ್ಗೆ ಕೇರ್ ಮಾಡ್ತಾರ. ಹಾಜರಾತಿ ಪುಸ್ತಕದಲ್ಲಿ ಸಹಿ ಮಾಡಬೇಕು, ಬಟ್ ಇಲ್ಲಿ ಸಹಿ ಮಾಡೋರೇ ಇಲ್ಲ, ಹಂಗಂಗೆ ಬ್ಲ್ಯಾಂಕ್ ಬಿಟ್ಟಿದ್ದಾರೆ. ಇದು ಬೀದರ್ನ ಹೌಸಿಂಗ್ ಬೋರ್ಡ್ನ ಕಚೇರಿಯ ಕರ್ಮಕಾಂಡ ಯಾವ ರೀತಿ ಇದೆ ಅನ್ನೋದು. ಅಂದರೆ ಅವರು ಎಷ್ಟಲ್ಲಿ ಆರಾಮಾಗಿ ರಾಜಾರೋಷವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು, ಅಥವಾ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ನಾವು ದೃಶ್ಯಗಳ ಸಮೇತ ತೋರಿಸ್ತಾ ಇದ್ದೀವಿ. ಈ ಅಟೆಂಡೆನ್ಸ್ ಬಿಟ್ಟು ಹಾಕಿ, ನೀವು ಬಯೋಮೆಟ್ರಿಕ್ಗೆ ಅವ್ರು ಕೇರ್ ಮಾಡ್ತಿಲ್ಲ ಅಂದರೆ ಇನ್ನು ಈ ಅಟೆಂಡೆನ್ಸ್ಗೆ ಯಾವ ಲೆಕ್ಕ? ಅವರಿಗೆ ಅಟೆಂಡೆನ್ಸ್ಗೆ ಸಹಿ ಮಾಡಬೇಕು, ಬಟ್ ಅಂದರೆ ಇಲ್ಲಿ ಬಂದರೆ ತಾನೇ ಅವರು ಅಲ್ಲಿ ಸೈನ್ ಮಾಡೋಕ್ಕೆ. ನೀವು ಗಮನಿಸ್ತಾ ಇದ್ದೀರಾ, ಅಲ್ಲಿ ಜನವರಿ 14ನೇ ತಾರೀಕು ನಂತರ ಯಾರು ಅಲ್ಲಿ ಅಟೆಂಡೆನ್ಸಲ್ಲಿ ಬರದೇ ಇಲ್ಲ. ಸೈನ್ ಮಾಡಬೇಕಾಗಿತ್ತು, ಬರ್ತಾರಲ್ಲ ಸೈನ್ ಮಾಡಬೇಕು, ಅದನ್ನೂ ಮಾಡಿಲ್ಲ ಅವರು. ಲಾಗಿನ್ ಲಾಗೌಟ್ ಇರತ್ತೆ ಅಲ್ಲಿ ಸಿಗ್ನೇಚರು, ಯಾರು ಸಹ ಅಲ್ಲಿ ಸೈನ್ ಮಾಡಿಲ್ಲ. ಅಂದರೆ ಆಲ್ಮೋಸ್ಟ್ 15 ಡೇಸ್ ಆದ್ರೂ ಅಲ್ಲಿ ಒಬ್ಬ ಸಿಬ್ಬಂದಿನೂ ಸೈನ್ ಮಾಡ್ತಾ ಇಲ್ಲ. ಅಂದರೆ ಅಷ್ಟು ಅವ್ರಿಗೆ ಅಲ್ಲಿ ಲೀನಿಯೆಂಟ್ ಕೊಟ್ಟಿರೋದು.
ಆರಾಮಾಗಿ ಒಂದು ಏನೋ ಪಿಕ್ನಿಕ್ಗೆ ಬರೋ ರೀತಿ ಬರ್ತಾರೆ ಅನ್ಸುತ್ತೆ. ಅಂದರೆ ಮಧ್ಯಾಹ್ನ 1 ಗಂಟೆ ಆದರೂ ಅಲ್ಲಿ ಒಬ್ಬ ಸ್ಟಾಫ್ ಸಹ ಇಲ್ಲ, ಒಬ್ಬ ಅಧಿಕಾರಿ ಇಲ್ಲ. ಅಂದರೆ ಇವ್ರು ಏನು ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರೋದು. ಜನವರಿ 15th ಮೇಲೆ ಸೈನೇ ಮಾಡಿಲ್ಲ. ಅಂದರೆ ಮೋಸ್ಟ್ಲಿ ಎಲ್ಲರೂ ಒಂದು ಸ್ಯಾಲ್ರಿ ಬರೋ ಟೈಮಿಗೆ ಬಂದು ಒಟ್ಟಿಗೆ 1 ತಿಂಗಳದ್ದು ಸೈನ್ ಹಾಕ್ಬಿಟ್ಟು ಅಲ್ಲಿಂದ ಎಲ್ಲ ಹೋಗ್ತಾರೆ ಅನಿಸುತ್ತೆ. 1 ಗಂಟೆ ಆದ್ರೂ ಆಫೀಸಿಗೆ ಬಂದಿಲ್ಲ. ಯೂಶ್ವಲಿ ಈ ಗೌರ್ಮೆಂಟ್ ಜಾಬ್ಸ್ ಅಂದರೆ 10-10:30 ಒಳಗಡೆ ಸ್ಟಾಫಲ್ಲಿ ಬರಬೇಕು, ಲಾಗಿನ್ ಆಗಬೇಕು. 5-5:30ವರೆಗೂ ಆಫೀಸ್ ಇರುತ್ತೆ. ಬಟ್ ಇಲ್ಲಿ 1 ಗಂಟೆ ಆದರೂ ಸ್ಟಾಫ್ ಅವೈಲೇಬಲ್ ಇಲ್ಲ. ಈಗ ನಾವು ಅಟೆಂಡೆನ್ಸನ್ನು ತೋರಿಸಿದ್ರೆ ಅದರಲ್ಲಿ ಜನವರಿ 15ನೇ ತಾರೀಕು ಮೇಲೆ ಅವರು ಸೈನೇ ಮಾಡಿಲ್ಲ. ಜನವರಿ 6ರ ನಂತರ ಕಚೇರಿಗೆ ಇಲ್ಲಿ ನೋಡಿ, ಒಬ್ರದ್ದು ನಾವು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀವಿ. ಶಶಿಕಾಂತ್ ಅನ್ನೋರ್ದು ಇದು ಅಟೆಂಡೆನ್ಸು. ಅವರು 6ನೇ ತಾರೀಕು ಆದಮೇಲೆ ಸಿಗ್ನೇಚರೇ ಮಾಡಿಲ್ಲ. ಅಂದರೆ ಅವ್ರು 6ನೇ ತಾರೀಕು ಆದಮೇಲೆ ಬಂದೇ ಇಲ್ಲ ಆಫೀಸಿಗೆ ಅನ್ನೋದು ಅಲ್ಲಿ ಪ್ರೂಫ್ ಸಮೇತ ಕಾಣಿಸ್ತಿದೆ. ಬಟ್ ಇನ್ನು ಇಲ್ಲಿದ್ದಾರಲ್ಲ ಕಾರು ಚಾಲಕರು ಯಾರಿದ್ದಾರೆ, ಕಾರ್ ಚಾಲಕ ಅಲ್ಲಿ ತುಕಾರಾಮ್ ಅಂತ ಒಬ್ಬ ಇದ್ದಾನೆ, ಅವಂದೇ ಅಲ್ಲಿ ಗುಮಾಸ್ತಗಿರಿ. ಯಾಕಂದರೆ ಇಲ್ಲಿ ಒಬ್ಬರು ಬರೋದೇ ಇಲ್ಲ. ಹೀಗಾಗಿ ಈ ಕಾರು ಚಾಲಕ ಯಾರಿದ್ದಾನೆ ಅವನೇ ಅಲ್ಲಿರುವಂತಹ ಎಲ್ಲನೂ ನೋಡ್ಕೊಳ್ತಿರೋದು. ಅವನೇ ಅಲ್ಲಿ ಅಧಿಕಾರ ನಡೆಸ್ಬೇಕಲ್ವ. ಯಾರೂ ಬರಲಿಲ್ಲ ಅಂದರೆ ನಂದೇ ಸಾಮ್ರಾಜ್ಯ ಅಂತ ಅವನಲ್ಲಿ ಗುಮಾಸ್ತಗಿರಿನ ನಡೆಸ್ತಿದ್ದಾನೆ. ಅವನು ಡ್ರೈವರು, ಎಲ್ಲಿರಬೇಕಾಗಿತ್ತು, ಕಾರು ಓಡಿಸೋದು ಕೆಲಸ ಒಂದು. ಬಟ್ ಇಲ್ಲೇನು ಕೆಲಸ ಮಾಡ್ತಿದ್ದಾನೆ, ಇಲ್ಲಿ ಯಾರೂ ಸ್ಟಾಫ್ ಬರೋದಿಲ್ವಲ್ಲ, ಅಧಿಕಾರಿಗಳು ಸಿಗೋದಿಲ್ವಲ್ಲ. ಹೀಗಾಗಿ ಅವನಲ್ಲಿ ಗುಮಾಸ್ತಗಿರಿನ ಮಾಡ್ಕೊಂಡು ಕೂತಿರೋದು ನೀವು ನೋಡ್ತಾ ಇದ್ದೀರಾ. ಅವಂದೇ ಅದು ಚೇಂಬರು. ಒಬ್ಬ ಕಾರ್ ಡ್ರೈವರ್ಗೆ ಬೀದರ್ನ ಹೌಸಿಂಗ್ ಬೋರ್ಡ್ ಕಚೇರಿನಲ್ಲಿ ಅವನಿಗೋಸ್ಕರ ಅಂತ ಒಂದು ಚೇಂಬರ್ನೇ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಡ್ರೈವರ್ ಕೆಲಸ ಮಾಡಬೇಕಾಗಿರೋನು ಕೂತ್ಕೊಂಡಿಲ್ಲಿ ಗುಮಾಸ್ತಗಿರಿ ಕೆಲಸನ ಮಾಡ್ತಿದ್ದಾನೆ. ಅಂದರೆ ಜನ ಬಂದರೆ ಇವನು ಅಲ್ಲಿ ಅಟೆಂಡ್ ಮಾಡ್ತಾ ಇರೋದು. ಸೊ ಯಾಕೆ ಇಲ್ಲಿ ಸ್ಟಾಫ್ ಬರೋದಿಲ್ವಲ್ಲ. ನೀವು ನೋಡಿದ್ರಿ, ನಾವು ಅಟೆಂಡೆನ್ಸ್ ಎಲ್ಲ ನಿಮಗೆ ತೋರಿಸಿದ್ರಿ. ಜನವರಿ 6ನೇ ತಾರೀಕು, 14ನೇ ತಾರೀಕು ಆದಮೇಲೆ ಸಿಗ್ನೇಚರ್ಗಳಿಲ್ವಲ್ಲ. ಹಾಗೆ ಇನ್ನು ನೋಡಿ, ಈ FDO ಬಸವರಾಜ್ ಏಕಾಏಕಿ ಕಚೇರಿಗೆ ಓಡೋಡಿ ಬಂದಿರೋದು. ಯಾರೂ ಇರಲೇ ಇಲ್ಲ, ಗೊತ್ತಾಗ್ತಿದ್ದಂಗೆ ಇಲ್ಲಿ ಬಂದಿರೋದು FDO ಬಸವರಾಜ್. ನೀವಿದ್ರಿ ಎಲ್ಲಿ ಸರ್? ಯಾರು ಇಲ್ಲ, ಏನೂ ಇಲ್ಲ. ಚಾಕೊಂಡಾಗ ಹೋಗಿದ್ರು ಸರ್. ಅವ್ರು ಹೇಳ್ತಾರೆ ಬಂದಿಲ್ಲ ಅಂತ, ಅವ್ರು ಹೇಳ್ತಾರೆ ಅಲ್ಲಿ ಮೇಡಮ್ ಅವ್ರು ಬಂದಿಲ್ಲ ಅಂತ ಹೇಳಿದ್ರು. ಮೇಡಮ್ ನೀವು ಸರ್ ಇವರು ಬಂದು ನೋಡ್ತಾರೆ ಜನ ಎಲ್ಲ. ಎಲ್ಲಿ ಹೋಗಿರಿ ಸರ್? ಯಾರು ಸರ್? ನೋಡಿ ಬಂದವ್ರಿ ಅವರು, ಅವ್ರು ಉತ್ತರ ಕೊಡ್ತಾರೆ. ಬೆಳಗ್ಗೆ ಜನ ಬರ್ತಾರೆ. ಟೋಟಲ್ ಎಷ್ಟು ಜನ? ಟೋಟಲ್ 5 ಜನ ಸರ್. 5 ಜನ. ಇಬ್ರು ಸ್ಟಾಫ್. 5 ಜನದಾಗ ಒಬ್ಬರೇ ಇದ್ದೀರಿ? ಹೌದು ಸರ್. ಮತ್ತೆ ಸರ್ ಹಲೋ ಹಲೋ ನೋಡ್ತಾ ಇದ್ದೀರಾ, ಇನ್ನು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ಕನ್ನು ನಡೆಸ್ತಾ ಇದೆ ಅಂತ ಇನ್ಫಾರ್ಮೇಷನ್ ಹೋಯಿತು ಅನಿಸುತ್ತೆ. ಅದಕ್ಕೆ ಏಕಾಏಕಿ ಕಚೇರಿಗೆ ಓಡೋಡಿ ಬಂದಿರೋದು ಈ FDO ಬಸವರಾಜ್. ಅವರನ್ನು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಮಾಡ್ತು ಪಬ್ಲಿಕ್ ಟಿವಿ ಕಡೆಯಿಂದ ಮಾಡಲಾಯಿತು. ಈ ವೇಳೆ ಒಂಥರ ಹಾರಿಕೆ ಉತ್ತರನ ಕೊಟ್ಟಿರೋದು, ಸ್ಟಾಫ್ ಇಲ್ಲ, ಅವರಿಲ್ಲ, ಇವರಿಲ್ಲ ಅಂತ. ಬಟ್ ಅಲ್ಲಿ ಅಟೆಂಡೆನ್ಸು ಕ್ಲಿಯರಾಗಿ ತೋರಿಸ್ತಾ ಇದೆ ಎಷ್ಟು ಜನ ಸ್ಟಾಫ್ ಇದ್ದಾರೆ ಅನ್ನೋದು. ಸಾಲದಕ್ಕೆ ಅಲ್ಲಿ ಬಯೋಮೆಟ್ರಿಕ್ ಕೂಡ ಇದೆ. ಆದರೂ ಸಹ ಇಲ್ಲಿನ ಸಿಬ್ಬಂದಿ ಆಗಲಿ ಅಧಿಕಾರಿಗಳಾಗಲಿ ಇದಕ್ಕೆ ಮುಲಾಜೆ ಇಲ್ಲ ಅವರಿಗೆ, ಅವ್ರು ಬರೋ ಅಂಥ ಟೈಮಿಂಗ್ಗೆ. ಅಂದರೆ ಇಲ್ಲ, ಸ್ಟಾಫೇ ಬರ್ತಾ ಇಲ್ಲ ಅನಿಸುತ್ತೆ. ಸ್ಯಾಲ್ರಿ ಟೈಮಿಗೆ ಬಂದುಬಿಟ್ಟು ಸಂಬಳ ತೊಗೊಂಡು ಹೋಗೋದು ಇಷ್ಟೇ ಅವ್ರ ಕೆಲಸ ಅಂತ ಕಾಣಿಸ್ತಾ ಇದೆ.